ಅಲ್ಲ ಅದನ್ನು ಅಪ್ಲೈ ಮಾಡಿದ್ರೆ ಈ ಥರ ಬಂದು ಕೂತ್ಕೊಂಡ್ಬಿಡುತ್ತೆ. ಹೇಗಿರುತ್ತೆ, ಹೀಗಿರುತ್ತೆ. ಇದಿಷ್ಟು ಬೇರೆ ಬೇರೆ ಕಲರ್ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಹೀಗಿರುತ್ತೆ. ನಮಗೆ ಈ ಸೆಂಟರ್ ಎಲ್ಲೋ ಇಲ್ಲೊಂದು ಎಲ್ಲೋ ಈ ಥರ ಬರೋದಿಲ್ಲ 3x3. 4x4 ಕೆಲವೊಂದು ಟೈಮ್ ಬರುತ್ತೆ. ಸೊ ಈ ಥರ ಇದ್ದಾಗಲೂ ಹೇಗೆ ಸಾಲ್ವ್ ಮಾಡಬೇಕು ಅಂತ ಈ ಥರ ಇತ್ತು ಅಂದ್ಕೊಳ್ಳಿ. ಇವಾಗ 4th ಫಾರ್ಮುಲಾ ಹಾಕಲ್ವಾ, ಆ ಥರ ಹಾಕಿದ್ರೆ ನಮಗೆ ಈ ಥರ ಆಗ್ಬಿಡುತ್ತೆ. ಇವಾಗ ಏನಿದೆಯೋ ಸಿಚುಯೇಷನ್ ಹೀಗೆ. ಈಗ ಇಟ್ಕೋಬೇಕು ಅಪ್ಲೈ ಮಾಡೋಕ್ಕೆ ಮುಂಚೆ ಫಾರ್ಮುಲಾನ ಅಂದರೆ ನೋಡಿ, ಈ 3 ಹೀಗಿದೆಯಲ್ಲ, ಈ ಥರನೇ ಇಟ್ಕೊಂಡು ನಮಗೆ ಬೇಕಾಗಿರೋ ಎಲ್ಲೋ ಇಲ್ಲಿ ಬರಬೇಕಿತ್ತು, ಅದು ಕೆಳಗಿದೆ. ಈ ಥರ ಇಟ್ಕೊಂಡು ಇವಾಗ ನಾನು ಹೇಳ್ಕೊಡೋ ಫಾರ್ಮುಲಾನ ಅಪ್ಲೈ ಮಾಡಿ. ಓಕೆ ಸೊ ಅದಕ್ಕೆ ಮುಂಚೆ ಯಾವ್ದ್ಯಾವ್ದು ಏನೇನು ಅಂತ ತಿಳ್ಕೊಂಬಿಡೋಣ. ನೋಡಿ, ಇದು ಕ್ಯಾಪಿಟಲ್ R, ಇದು ಸ್ಮಾಲ್ r, ಇದು ಕ್ಯಾಪಿಟಲ್ L, ಇದು ಸ್ಮಾಲ್ l. ಓಕೆ, ಇದು ಕ್ಯಾಪಿಟಲ್ T, ಇದು ಸ್ಮಾಲ್ t. ಅರ್ಥ ಆಯ್ತಾ? ಇದು ಕ್ಯಾಪಿಟಲ್ B, ಇದು ಸ್ಮಾಲ್ b. ಓಕೆನಾ? ಈಗ ಹೀಗಿಟ್ಕೊಂಡು R180 1 2 R180 ಆಯಿತಾ. ನೆಕ್ಸ್ಟು B180 ಇದಲ್ವಾ, 1 2. ನೆಕ್ಸ್ಟು TI180, TI ಮಾತ್ರ, T ಇದಲ್ವಾ, TI ಅಂದರೆ ಈ ಕಡೆ 1 2 TI180 ಆಯ್ತಲ್ವಾ. ನೆಕ್ಸ್ಟು LLI, ಇದು ಕ್ಯಾಪಿಟಲ್ L ಸ್ಮಾಲ್ l, LLI ಆಯಿತು. T180 1 2 RRI ಹೀಗೆ. ನೆಕ್ಸ್ಟು T180 ಮತ್ತು 1 2 RR ಆಯಿತಾ. ಈಗ T180, ಈಗ F180 1 2. ನೆಕ್ಸ್ಟು RR ಮತ್ತು F180 1 2. ಓಕೆ, ಈಗ LL. ನೆಕ್ಸ್ಟು B180 1 2. ನೆಕ್ಸ್ಟು R180 1 2. ಹೀಗೆ ನೋಡಿ, ಆ ಪ್ಯಾರಿಟಿ ಹೊಂಟೋಯ್ತು. ನಮಗೆ ಬೇಕಾಗಿದ್ದು ಪ್ಲಸ್ಸು ಸಿಕ್ತು, ಆ ಪ್ಯಾರಿಟಿನೂ ಹೊಂಟೋಯ್ತು. ಈ ಕಾರ್ನರ್ ಪೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಮಗೆ ಬೇಕಾಗಿರೋ ಪ್ಲಸ್ ಸಿಗ್ತಾ ಇಷ್ಟೇ. ಸೊ 4th ಸ್ಟೆಪ್ಪಲ್ಲಿ ಪ್ಯಾರಿಟಿನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಂಡಿಲ್ವಾ. ಇದು ಆಲ್ಮೋಸ್ಟ್ 60 to 70% ಬಂದೇ ಬರುತ್ತೆ ನೀವು ಸಾಲ್ವ್ ಮಾಡಬೇಕಾದ್ರೆ. ಓಕೆ, 4x4ನ ಇನ್ನು 40 to 30% ಬರದೇ ಇರ್ಬೋದು. ಸೊ ಎಲ್ಲ ಥರ ಸಿಚುಯೇಷನ್ಸ್ಗೂ ನಾವು ರೆಡಿ ಇರಬೇಕಲ್ವಾ, ಅದಕ್ಕೆ ಇದನ್ನು ಕಲ್ತ್ಕೊಂಡ್ವಿ. ಓಕೆ.